ನೋಡಿ, ರಹಿಮಾನ್ ಕುಟುಂಬಸ್ಥರನ್ನ ನಿನ್ನೆ ರಿಪಬ್ಲಿಕ್ ಕನ್ನಡ ಭೇಟಿ ಮಾಡಿತ್ತು. ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತು. ರಹಿಮಾನ್ ಸಹೋದರ ಅವರ ಕುಟುಂಬಸ್ಥರನ್ನ ಮಾತಾಡ್ತಿದ್ದೀವಿ. ರಹಿಮಾನ್ ಅವರ ಅಣ್ಣ ಹೇಳ್ತಾರೆ, ಮೊಹಮ್ಮದ್ ಹನೀಫ್ ಅಂತ ಹೇಳಿ, ಹಿಂದೂ ಮುಸ್ಲಿಮರು ಇಲ್ಲಿ ನಾವು ಸಹೋದರಂತೆ ನಾವು ಇದ್ವಿ, ಎಲ್ಲರೂ ಒಟ್ಟಿಗೆ ಬೆಳೆದವರು, ಜೊತೆಲೆ ಆಟ ಆಡ್ಕೊಂಡು ಬೆಳೆದವರು, ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ವಿ. ನಾವ್ ಯಾವತ್ತೂ ಊಹೆ ಮಾಡಲಿಲ್ಲ ಸ್ನೇಹಿತರ ಜೊತೆ ತಮ್ಮನನ್ನ ಕರೆದ್ಬಿಟ್ಟು ಈ ತರ ಕೊಲೆ ಮಾಡ್ತಾರೆ ಅಂತೇಳಿ. ಬೆಳಗ್ಗೆ ಎದ್ಮೇಲೆ ಅವ್ರ ಮುಖ ನೋಡ್ಬೇಕು, ಅವರೇ ಹೀಗ್ ಮಾಡ್ಬಿಟ್ರೆ ನಾವು ಏನಂತ ಹೇಳೋದು ಅಂತೇಳಿ ಅವ್ರು ಕಣ್ಣೀರು ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ. ಶಾರದಾ ಉತ್ಸವ ನಡೆಯುತ್ತೆ. ಶಾರದಾ ಉತ್ಸವ ನಡೀಬೇಕಾದ್ರೆ ನಾವು ಪ್ರತಿ ವರ್ಷ ನಾವು ನಮ್ದೇ ಅದೇ ಆಪೆಗಳನ್ನ ನಾವು ತಗೊಂಡೋಗ್ತಾ ಇದ್ವಿ. ಇವತ್ತು ಯಾರು ಅರೆಸ್ಟ್ ಆಗಿದಾರಲ್ಲ, ಅವ್ರ ತಮ್ಮಂದ್ರು ಸ್ಕೂಲಿಂದ ಬರ್ಬೇಕಾದ್ರೆ ನಾನೇ ಕರ್ಕೊಂಡ್ ಬಂದಿದ್ದೆ. ಆದ್ರೆ ಇವತ್ತು ಏನಾಯ್ತು ಗೊತ್ತಾಗ್ತಿಲ್ಲ. ಎಲ್ಲ ಜೊತೆಲೇ ಬೆಳೆದಂತವ್ರು, ಜೊತೆಲೇ ಆಟ ಆಡ್ತಾ ಇದ್ರು, ಸ್ನೇಹಿತರೆ ಎಲ್ಲ. ಆದ್ರೆ ಈ ಜೊತೆಲಿದ್ದಂಥವ್ರು ಈ ತರ ಮಾಡ್ತಾರಂತ ನಾವು ಯಾವತ್ತೂ ಊಹೆ ಮಾಡೇ ಇರ್ಲಿಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ, ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ. ಅವ್ರು ಬಹಳ ಬೇಸರ ವ್ಯಕ್ತಪಡಿಸಿದ್ರು, ಕಣ್ಣೀರು ಹಾಕಿದ್ರು. ರಹಿಮಾನ್ ಅವರ ಸಿಗಬೇಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಂ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ. ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಆಗ್ಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ, ಸಾಂತ್ವನ ಹೇಳಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕೇಳೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇಡೀ ಘಟನೆ, ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಒಂದ್ ರೀತಿ ಮೌನ ಆವರಿಸಿರುವಂತದ್ದು. ಸರ್, ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ಸರ್? ಇವತ್ತಿನ ಯುವಕರಿಗಿರ್ಬೋದು, ಇವತ್ತು ಸಿಚುವೇಶನ್ ಈಗ ಆಗಿರೋ ಬಗ್ಗೆ, ಮಂಗಳೂರಲ್ಲಿ ಆಗಿರುವ ಬಗ್ಗೆ. ನನ್ನ ತಮ್ಮ ಫ್ರೀ ಹಾಕಿದ್ದಾನೆ ಒಯ್ಗೆ ಅವನಿಗೆ ಮನೆಗೆ ಒಂದು ಪಿಕಪ್. ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದ್ರು. ಟೈಲ್ಸ್ನವರೆಲ್ಲ ಬಂದಿದ್ರು ಕೆಲಸಕ್ಕೆ, ಅರ್ಜೆಂಟ್ ಒಂದು ಒಯ್ಗೆ ತಾ ಅಂತ. ಯಾರು ಹೇಳಿದ್ದು? ಯಾರು ಕರೆದಿದ್ದು? ಪ್ರದೀಪ್. ಮತ್ತೆ ಸಸಿಗೀರ್ ಅಣ್ಣನಿಗೆ ಒಬ್ಬ ಫೋನ್ ಮಾಡಿದ, ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಮುಡಂಕಪಲ್ಲಿ, ಇದು ದೀಪ್ ಅಂತ. ನಾನು ಡ್ರೈವರ್ ಆಗಿದ್ದೇನೆ ಅವ್ರ ಜೀಪ್ ಪಿಕಪ್ ಅಲ್ಲಿ. ನಾನು ಅವನಿಗೆ ಕಾಲ್ ಮಾಡಿದೆ, ಯಾರಿಗೆ? ಲೋಬೋ ದೀಪನಿಗೆ. ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತಾ ಇದ್ದಾನಂತ, ಯಾರು ಅಂತ. ಇಲ್ಲಿಲ್ಲ ಅಂತ ಹೇಳಿದವ. ಅದಕ್ಕೆ ಇಲ್ಲಿ ಪುನಃ ನಾನು ಇಲ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಇಲ್ಲಿ ಕೂರೆಲ್ಲ ಪ್ರದೀಪ್ ಅಂತ ಹೇಳಿದ್ರು. ಮತ್ತೆ ಇಲ್ಲಿಗೆ ಗಾಡಿ ತಗೊಂಡು ನಾ ಬಂದೆ. ಇಲ್ಲಿಗೆ ಪ್ರದೀಪ್, ಇದು ದೀಪಕ್. ಬರುವಾಗ ನನ್ನ ತಮ್ಮ ತಲರಲ್ಲಿ ಕಡಿದು ಇದು ಮಾಡಿದ್ದಾರೆ. ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ. ಹಾಗೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಆಲ್ರೆಡಿ ಅವರಿಗೆ ಒಂದ್ಸತಿ ಒಂದ್ ಮರಳನ್ನ ಅವ್ರು ತಗೊಂಡೋಗಿ ಕೊಟ್ಟಿದ್ರು. ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೋಗಿ ತಾ ಅಂತ ಹೇಳಿದ. ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲವಾರಿಗೆ ಹಿಡ್ಕೊಂಡು ಇದು ಮಾಡಿದ್ರು, ದಾಳಿ ಮಾಡಿದ್ರು. ಅಂದ್ರೆ ನೀವು ಹೋಗುವಾಗ ಆ ಪ್ಲೇಸಿಗೆ ಹೋಗುವ ಹೊತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸಿಗೆ ಹೋಗುವಾಗ ಯಾವ ರೀತಿ ಇದ್ದಿತ್ತು? ಅವನ ಮನೆಯಲ್ಲಿ ಇದ್ದದಂತೆಲ್ಲ ಅಷ್ಟೇ. ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ. ಆಗುವಾಗ ನೋಡುವಾಗ ಒಂದು ಹೊಡೆದು ಗ್ಲಾಸಿಗೆಲ್ಲ ತಲವಾರ ಇದು ಮಾಡಿದ್ರು. ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ. ಅವ್ರ ಜೊತೆ ಇದ್ದವರು ಪರಿಚಯದವರೇ, ಅವನ ಪರಿಚಯದವರೇ, ನಮ್ದು ನೆರೆವಾರವರು. ಈಗ ನಿಮ್ಮ ತಮ್ಮನ ಜೊತೆ ಅವತ್ತು ಯಾರು ಹೋಗಿದ್ರು? ಅಂದ್ರೆ ಅವ್ರ ಜೊತೆ ಪಿಕಪ್ ಅಲ್ಲಿ ಇನ್ನೊಬ್ರು ಅಟ್ಯಾಕ್ ಆಗಿದೆಯಲ್ಲ, ಕಲಂದರ್ ಸಾಪಿ. ಅವನು ಹೇಳಿದಂತೆ, ಒಡೆಬೇಡ ಮಾರೆ, ನೀವು ಎಂತದ್ದು ಜ್ಯೂಸ್ ಆಗಿ ಹಾಗೆ ಹೀಗೆ ಅಂತ. ಅದಕ್ಕೆ ಹೊಡೆದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಹೊಡೆದು ತಲೆಯಲ್ಲಿ. ಅವನು ಓಡಿ ಹೊಡೆದ. ಇವನು ಅಲ್ಲಿ ಇದಾಯ್ತು, ತಲೆಗೆಲ್ಲ ಹಾಕಿದ್ರಂತೆ. ಈಗ ಈ ತರ ಘಟನೆಗಳು ಆಗ್ತಾ ಇರೋಂಥದ್ದು ಒಂದ್ ರೀತಿ ಬೇಜಾರು. ಹಿಂದೂ ಮುಸ್ಲಿಂ ಅಂದ್ರೆ ಇದು ಸೌದಗುಡಲ್ಲಿ ಇದ್ದೇವೆ ಒಟ್ಟಿಗೆ. ಸಾರದಲ್ಲಿ ಸಾರದೆಲ್ಲ ಕೊಂಡೋಗ್ತೇವಲ್ಲ, ನಾನೇ ಕೊಂಡೋಗ್ದು 22 ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಪಿಕಪ್ ಅಲ್ಲಿ. ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ. ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವ್ರನ್ನ ತಗೊಂಡು ಹೋಗೋದು ನೀವೇ ನಿಮ್ ಪಿಕಪ್? ಏನು ಗಲಾಟೆ ಏನು ಇರ್ಲಿಲ್ಲ.
ಇದು ನಮ್ಮ ಒಟ್ಟಿಗೆ ಇದ್ದೇವೆ. ಹಿಂದೂ ಮುಸ್ಲಿಂ ತಮ್ಮ ಅಣ್ಣ ಇದ್ದಾಗೆ. ಯಾವ ದೇವರು ನೀವು? ಶಾರದಾ ದೇವಿ. ಹೌದು. ಶಾರದಾ ದೇವಿ ದೇವರಿಗೆ ಪಿಕಪ್ ಅಲ್ಲಿ ಇವರೇ ತಗೊಂಡು. ಈಗ ಈ ತರ ಇಂತ ಒಂದು ಇದಿದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗ್ಲಿಕ್ಕೆ ಕಾರಣ ನಿಮ್ಮ ಹತ್ತಿರ ದೇವರಿಗೆ ಗೊತ್ತಷ್ಟೇ. ಏನ್ ಮಾಡ ಎಲ್ಲ ನಮ್ಮ ಜೋಸ್ತಿನವರೇ, ಬೆಳಿಗ್ಗೆ ಎದ್ದು ಮುಖ ನೋಡುವವರೇ ಹಾಗೆ ಮಾಡಿ. ನೋಡಿ, ರಹಿಮಾನ್ ಕುಟುಂಬಸ್ಥರನ್ನ ನೆನೆ ರಿಪಬ್ಲಿಕ್ ಕನ್ನಡ ಭೇಟಿ ಮಾಡಿತ್ತು, ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತು. ರಹಿಮಾನ್ ಸಹೋದರ ಅವರ ಕುಟುಂಬಸ್ಥರನ್ನ ಮಾತಾಡ್ತಿದ್ದೀವಿ. ರಹಿಮಾನ್ ಅವರ ಅಣ್ಣ ಹೇಳ್ತಾರೆ, ಮೊಹಮ್ಮದ್ ಹನೀಫ್ ಅಂತ ಹೇಳಿ, ಹಿಂದೂ ಮುಸ್ಲಿಮರು ಇಲ್ಲಿ ನಾವು ಸಹೋದರಂತೆ ನಾವು ಇದ್ವಿ, ಎಲ್ಲರೂ ಒಟ್ಟಿಗೆ ಬೆಳೆದವರು, ಜೊತೆಲೆ ಆಟ ಆಡ್ಕೊಂಡು ಬೆಳೆದವರು, ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ವಿ, ನಾವ್ ಯಾವತ್ತೂ ಊಹೆ ಮಾಡಿರ್ಲಿಲ್ಲ ಸ್ನೇಹಿತರ ಜೊತೆ ತಮ್ಮನನ್ನ ಕರೆದ್ಬಿಟ್ಟು ಈ ತರ ಕೊಲೆ ಮಾಡ್ತಾರೆ ಅಂತೇಳಿ. ಬೆಳಗ್ಗೆ ಎದ್ಮೇಲೆ ಅವ್ರ ಮುಖ ನೋಡ್ಬೇಕು, ಅವರೇ ಹೀಗ್ ಮಾಡ್ಬಿಟ್ರೆ ನಾವು ಏನಂತ ಹೇಳೋದು ಅಂತೇಳಿ ಅವ್ರು ಕಣ್ಣೀರು ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ. ಶಾರದಾ ಉತ್ಸವ ನಡೆಯುತ್ತೆ. ಶಾರದಾ ಉತ್ಸವ ನಡೀಬೇಕಾದ್ರೆ ನಾವು ಪ್ರತಿ ವರ್ಷ ನಾವು ನಮ್ದೇ ಅದೇ ಆಪೆಗಡೆ ನಾವು ತಗೊಂಡೋಗ್ತಾ ಇದ್ವಿ. ಇವತ್ತು ಯಾರು ಅರೆಸ್ಟ್ ಆಗಿದಾರಲ್ಲ, ಅವ್ರ ತಮ್ಮಂದ್ರು ಸ್ಕೂಲಿಂದ ಬರ್ಬೇಕಾದ್ರೆ ನಾನೇ ಕರ್ಕೊಂಡ್ ಬಂದಿದ್ದೆ. ಆದ್ರೆ ಇವತ್ತು ಏನಾಯ್ತು ಗೊತ್ತಾಗ್ತಿಲ್ಲ. ಎಲ್ಲ ಜೊತೆಲೇ ಬೆಳೆದಂತವ್ರು, ಜೊತೆಲೇ ಆಟ ಆಡ್ತಾ ಇದ್ರು, ಸ್ನೇಹಿತರೆ ಎಲ್ಲ. ಆದ್ರೆ ಈ ಜೊತೆಲಿದ್ದಂತವ್ರು ಈ ತರ ಮಾಡ್ತಾರಂತ ನಾವು ಯಾವತ್ತೂ ಊಹೆ ಮಾಡೇ ಇರ್ಲಿಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ, ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ. ಅವ್ರು ಬಹಳ ಬೇಸರ ವ್ಯಕ್ತಪಡಿಸಿದ್ರು, ಕಣ್ಣೀರು ಹಾಕಿದ್ರು. ರಹಿಮಾನ್ ಅವರ ಸಿಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಂ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ. ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಆಗ್ಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ, ಸಾಂತ್ವನ ಹೇಳಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕೇಳೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇಡೀ ಘಟನೆ, ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಒಂದ್ ರೀತಿ ಮೌನ ಆವರಿಸಿರುವಂತದ್ದು. ಸರ್, ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ಸರ್? ಇವತ್ತಿನ ಯುವಕರಿಗಿರ್ಬೋದು, ಇವತ್ತು ಸಿಚುವೇಶನ್ ಈಗ ಆಗಿರೋ ಬಗ್ಗೆ, ಮಂಗಳೂರಲ್ಲಿ ಆಗಿರುವ ಬಗ್ಗೆ. ನನ್ನ ತಮ್ಮ ಫ್ರೀ ಹಾಕಿದ್ದಾನೆ ಒಯ್ಗೆ ಅವನಿಗೆ ಮನೆಗೆ ಒಂದು ಪಿಕಪ್. ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದ್ರು. ಟೈಲ್ಸ್ನವರೆಲ್ಲ ಬಂದಿದ್ರು ಕೆಲಸಕ್ಕೆ, ಅರ್ಜೆಂಟ್ ಒಂದು ಒಯ್ಗೆ ತಾ ಅಂತ. ಯಾರು ಹೇಳಿದ್? ಯಾರು ಕರೆದಿದ್ದು? ಪ್ರದೀಪ್. ಮತ್ತೆ ಶಶಿರಣ್ಣನಿಗೆ ಒಬ್ಬ ಫೋನ್ ಮಾಡಿದ, ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಮುಡಂಕಪಲ್ಲಿ, ಇದು ದೀಪ್ ಅಂತ. ನಾನು ಡ್ರೈವರ್ ಆಗಿದ್ದೇನೆ ಅವ್ರ ಜೀಪ್ ಪಿಕಪ್ ಅಲ್ಲಿ. ನಾನು ಅವನಿಗೆ ಕಾಲ್ ಮಾಡಿದೆ, ಯಾರಿಗೆ? ಲೋಬೋ ದೀಪನಿಗೆ. ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತಾ ಇದ್ದಾನಂತ, ಯಾರು ಅಂತ. ಇಲ್ಲಿಲ್ಲ ಅಂತ ಹೇಳಿದವ. ಅದಕ್ಕೆ ಇಲ್ಲಿ ಪುನಃ ನಾನು ಇಲ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದ್ರು. ಮತ್ತೆ ಇಲ್ಲಿಗೆ ಗಾಡಿ ತಗೊಂಡು ನಾ ಬಂದೆ. ಇಲ್ಲಿಗೆ ಪ್ರದೀಪ್, ಇದು ದೀಪಕ್. ಬರುವಾಗ ನನ್ನ ತಮ್ಮ ತಲರಲ್ಲಿ ಕಡಿದು ಇದು ಮಾಡಿದ್ದಾರೆ. ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ. ಹಾಗೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಲ್ರೆಡಿ ಅವರಿಗೆ ಒಂದ್ಸತಿ ಒಂದ್ ಮರಳನ್ನ ಅವ್ರು ತಗೊಂಡೋಗಿ ಕೊಟ್ಟಿದ್ರು. ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೋಗಿ ತಾ ಅಂತ ಹೇಳಿದ. ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲವಾರಿಗೆ ಅವರೆಲ್ಲ ಹಿಡ್ಕೊಂಡು ಇದು ಮಾಡಿದ್ರು, ದಾಳಿ ಮಾಡಿದ್ರು. ಅಂದ್ರೆ ನೀವು ಹೋಗುವಾಗ ಆ ಪ್ಲೇಸಿಗೆ ಹೋಗುವತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸಿಗೆ ಹೋಗುವಾಗ ಯಾವ ರೀತಿ ಇದ್ದಿತ್ತು? ಅವನ ಮನೆಯಲ್ಲಿ ಇದ್ದದಂತೆಲ್ಲ ಅಷ್ಟೇ. ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ. ಆಗುವಾಗ ನೋಡುವಾಗ ಒಂದು ಒಡೆದು ಗ್ಲಾಸಿಗೆಲ್ಲ ತಲವಾರ ಇದು ಮಾಡಿದ್ರು. ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ. ಅವ್ರ ಜೊತೆ ಇದ್ದವರು ಪರಿಚಯದವರೇ, ಅವನ ಪರಿಚಯದವರೇ, ನಮ್ದು ನೆರೆಯವರವರು. ಈಗ ನಿಮ್ಮ ತಮ್ಮನ ಜೊತೆ ಅವತ್ತು ಯಾರು ಹೋಗಿದ್ರು? ಅಂದ್ರೆ ಅವ್ರ ಜೊತೆ ಪಿಕಪ್ ಅಲ್ಲಿ ಇನ್ನೊಬ್ರು ಅಟ್ಯಾಕ್ ಆಗಿದೆಯಲ್ಲ, ಕರಂದರ್ ಸಾಪಿ. ಅವನು ಹೇಳಿದಂತೆ, ಒಡೆಬೇಡ ಮಾರೆ, ನೀವು ಎಂತದ್ದು ಜೋಸ್ತಿ ಆಗಿ ಹಾಗೆ ಹೀಗೆ ಅಂತ. ಅದಕ್ಕೆ ಹೊಡೆದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಹೊಡೆದು ತಲೆಯಲ್ಲಿ. ಅವನು ಓಡಿ ಹೊಡೆದ. ಇವನು ಅಲ್ಲಿ ಇದಾಯ್ತು, ತಲೆಗೆಲ್ಲ ಹಾಕಿದ್ರಂತ. ಈಗ ಈ ತರ ಘಟನೆಗಳು ಆಗ್ತಾ ಇರೋಂಥದ್ದು ಒಂದ್ ರೀತಿ ಬೇಜಾರು. ಹಿಂದೂ ಮುಸ್ಲಿಂ ಅಂದ್ರೆ ಇದು ಸೌದಗೂಡಲ್ಲಿ ಇದ್ದೇವೆ ಒಟ್ಟಿಗೆ.
ಸಾರದೆಲ್ಲ ಕೊಂಡೋಗ್ತೇವಲ್ಲ, ನಾನೇ ಕೊಂಡೋಗ್ದು 22 ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಸರ್ ಪಿಕಪ್ ಅಲ್ಲಿ. ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ. ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವ್ರನ್ನ ತಗೊಂಡು ಹೋಗೋದು ನೀವೇ ನಿಮ್ ಪಿಕಪ್? ಏನು ಗಲಾಟೆ ಏನು ಇರ್ಲಿಲ್ಲ. ಇದು ನಮ್ಮ ಒಟ್ಟಿಗೆ ಇದ್ದೇವೆ, ಇನ್ನು ಮಿಸ್ ತಮ್ಮ ಅಣ್ಣ ಇದ್ದಾಗೆ. ಯಾವ ದೇವ್ರನ್ನ? ಶಾರದಾ ದೇವಿ. ಹೌದು, ಶಾರದಾ ದೇವಿ ದೇವರಿಗೆ ಪಿಕಪ್ ಅಲ್ಲಿ ಇವರೇ ತಗೊಂಡು. ಈಗ ಈ ತರ ಇಂತ ಒಂದು ಇದಿದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗ್ಲಿಕ್ಕೆ ಕಾರಣ ನಿಮ್ಮ ಹತ್ತಿರ ದೇವರಿಗೆ ಗೊತ್ತಷ್ಟೇ. ಏನು ಎಲ್ಲ ನಮ್ಮ ಜೋಸಿನವರೇ, ಬೆಳಿಗ್ಗೆ ಎದ್ದು ಮುಖ ನೋಡುವವರೇ ಹಾಗೆ ಮಾಡಿ ಹೋದ್ರ